SC ST OBC ಎಲ್ಲರದು ಕೂಡ ಆಗಿದೆ. ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರದು ಆಗಿದೆ ಬಿಟ್ರೆ ಬೇರೆ ಇನ್ನೇನಿಲ್ಲ. ಎಲ್ಲ ನಿಗಮಗಳಲ್ಲೂ ಕೂಡ ಯಾವ್ದು ಆಗಿತ್ತು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂದ್ರೆ ಅವರು ಅಸಲನ್ನ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡುವಂತಹದ್ದು. ಇದು ಸರ್ಕಾರ ಎಲ್ಲ ಯೋಜನೆಗಳಲ್ಲೂ ಕೂಡ ಈ ರೀತಿ ಅವಕಾಶ ಕೊಟ್ಟಿದೆ. ಅದನ್ನ ಕೆಲವರು ಅದನ್ನೇ ರಾಜಕೀಯ ಅಸ್ತ್ರ ಮಾಡ್ಕೊಳ್ಳೋದು ಕೆಲವರಿಗೆ ಉದ್ಯೋಗ ಆಗಿದೆ. ಅದನ್ನ ಜನಗಳಿಗೆ ಮರೆಮಾಚಿ ಪೂರ್ತಿ ಸತ್ಯ ತೋರಿಸದೆ ಒಂದನ್ನ ಮಾತ್ರ ಎತ್ತಿ ಹೇಳಿ ಜನಗಳ ಮನಸ್ಸು ಕೆಡಿಸೋದ್ರಿಂದ ಸಮಾಜದಲ್ಲಿ ಒಡಕು ಮೂಡುತ್ತೆ ಬಿಟ್ರೆ ಅದರಿಂದ ಸಮಾಜ ಒಂದುಗೂಡಿಸ್ಲಿಕ್ಕೂ ಆಗಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೂ ಆಗೋದಿಲ್ಲ. ಅದನ್ನ ಅವ್ರು ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಒಡೆದು ಆಳುವುದೇ ಕೆಲವರಿಗೆ ನೀತಿ. ಒಡೆದು ಆಳಿದ್ರೇನೆ ಅವ್ರಿಗೆ ರಾಜಕೀಯ ಬೇಳೆ ಬೇಯೋದು. ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಎಲ್ಲ ಸಮಾಜದ ಜನಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಬರೀ ಚರ್ಚೆನೇ ನಡೆದಿದೆ. ಚರ್ಚೆಯಿಂದ ನೀವು ಸಾರ್ವಜನಿಕರ ಜೀವನದ ವಿಷಯ ಏನಾದರೂ ಕೇಳಿ. ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದ್ರೆ ಬಹುಶಃ ಆ ಇಶ್ಯೂಗಳನ್ನ ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾ ಇತ್ತು. ಅವಶ್ಯಕತೆಗಿಂತ ಮೀರಿದಂಥ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ. ಎನಿವೆ, ಅದ್ರ ಬಗ್ಗೆ ಆಗಿರೋಷ್ಟು ಚರ್ಚೆ ನಾನು ಮೊನ್ನೆನೂ ಎಲ್ಲೋ ಒಂದು ಕಡೆ ಹೇಳಿದೆ. ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ. ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂಥದ್ದಾಗಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ. ಏನಾದರೂ ಸಾರ್ವಜನಿಕರ ಕೆಲಸಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಜನರ ಬದುಕಿನ ವಿಷಯ ಅದನ್ನ ಮಾಡೋದು, ಅವುಗಳಿಗೆ ಪರಿಹಾರ ಕೊಡೋದು ನಮ್ಮ ಕರ್ತವ್ಯ ಅಂತ ನಾನು ತಿಳಿದಿದ್ದೇನೆ. ಅದ್ರ ಕಡೆಗೆ ನಮ್ಮದು ಆದ್ಯತೆ ಇದೆ. ಇನ್ನು ಉಳಿದಿದ್ದು ಕಾಲದ ಚಕ್ರ, ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಹೋಗ್ಬೇಕಾಗತ್ತೆ. ಏನೇನು ಯಾವಾಗ ಏನೇನು ಆಗಬೇಕೋ ಆಗ್ತಾ ಇರುತ್ತೆ. ಅದು ಏನಾಗುತ್ತೆ ಅನ್ನೋದನ್ನ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಇರೋವಾಗ ನಾವು ಏನು ಮಾಡಿದ್ವಿ ಅನ್ನೋದು ಮುಖ್ಯ. ಸೊ ಅದನ್ನ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಕೈಲಾದಷ್ಟು ಜನಕ್ಕೆ, 4 ಜನಕ್ಕೋ 40 ಜನಕ್ಕೋ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆದ್ಯತೆ. ಇಷ್ಟೇ ನನ್ನ ವಿಚಾರ. ಇಂದು ಮುಂಜಾನೆಯಿಂದ ಗದಗ ಜಿಲ್ಲೆ ಕಂದಾಯ ಇಲಾಖೆಯ ಅಂತ ಹೇಳೋದಾದ್ರೆ ಇಷ್ಟೊತ್ತು ಹೇಳಿದ್ದು ನಾನು ರಾಜ್ಯದ್ದು. ಅದೇ ತರಹ ಮತ್ತೊಂದು ರಾಜ್ಯಾದ್ಯಂತ ರೈತರನ್ನ ಕಾಡ್ತಾ ಇದ್ದಿದ್ದು ಅಂದ್ರೆ ಹಿಂದೆ ದರಖಾಸ್ತು ಪರಿತಪಿಸುವಂತದಕ್ಕೆ ಕಾರಣ ಹಳೆ ದಾಖಲೆಗಳು ಸಿಗ್ತಾ ಇಲ್ಲ, ರೆಕಾರ್ಡ್ ರೂಮ್ ಅಲ್ಲಿ ಎತ್ತಿ ಎಲ್ಲೋ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಚರ್ಚೆ ಆಯ್ತು, DC ಅವ್ರಿಗೆ ಹೇಳಿದ್ದೇವೆ ಆ ಥರ ಎಷ್ಟು ಪ್ರಕರಣ ಇದೆ ಅದನ್ನ ಸಿಸ್ಟಮ್ ಅಲ್ಲೇ ಹುಡುಕಿಸಿ ಅವಕ್ಕೆ ಯಾವ್ದಾವ್ದಕ್ಕೆ ಏನೇನು ಪರಿಹಾರ ಮಾಡ್ಬೋದು ಅಂತ ನಾವೇ ಮಾಡೋಣ. ಜನ ಅರ್ಜಿ ಕೊಡೋದಕ್ಕೆ ಕಾಯೋದ್ರ ಬದಲಿಗೆ ಎಷ್ಟು ಪ್ರಕರಣ ಇದೆ ತೆಗೆದು ಒಂದು ಕಾಮನ್ ಆಗಿ ಸರ್ಕಾರದಿಂದನೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೇನೆ. ಸೊ DC ಅವರು ಅದನ್ನ ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚರ್ಚೆ ಆಯ್ತು.